ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಖುಷಿ ಆಗ್ತದೆ ಇಂಥ ಒಂದು ರಿಯಾಲಿಟಿ ಶೋ. ಯಾಕಂದರೆ ಸಿನಿಮಾ ಪ್ಯಾನ್ ಇಂಡಿಯಾ ಬಂದಾಗೋಯ್ತು, ಬೇರೆ ಪ್ಯಾನ್ ಇಂಡಿಯಾ ಬಂದಾಗೋಯ್ತು. ಇವತ್ತು ಶೋನೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾಡ್ತಾರೆ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಟೀಮ್ ನನ್ನ ಕರೆದಿ ಮಾತಾಡಿದಾಗ ಖಂಡಿತ ಒಂದು ಒಳ್ಳೆ ಶೋ ಆಗುತ್ತೆ ಇದು ನಿಜವಾಗ್ಲೂ. ಯಾಕೆಂದರೆ ಸಾಕಷ್ಟು ಶೋಸ್ಗಳು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಕಂಟೆಸ್ಟೆಂಟ್ಸ್ ಆಗಿ ಹೊರಡೆ ಹೋಗಿ ಬಂದಿದ್ದೀವಿ. ಅಲ್ಲೆಲ್ಲ ಒಂದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಜಂಗಲ್ ಬೋಗಿ ಅಂತ ಬಂದಾಗ ಹೆಸರಲ್ಲೇ ಇದೆ ಜಂಗಲ್ ಅಂದ್ಬಿಟ್ಟು, ಮಧ್ಯದಲ್ಲಿ ಕಾಡು ಮಧ್ಯದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದಷ್ಟು ಆಚೆ ಜನ ಕಾಡು ಮನುಷ್ಯರಾಗಿ ಆಚೆ ಬಂದುಬಿಡ್ತಾರೆ, ವಿಚಿತ್ರವಾಗಿ ಬರ್ತಾರೆ ಕೆಲವರು. ಪ್ಯಾನ್ ಇಂಡಿಯಾ ತೆಲುಗು, ತಮಿಳು, ಹಿಂದಿ, ಕನ್ನಡ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಬರ್ತಿದೆ. ಎಲ್ಲರೂ ಈ ಒಂದು ಆಪರ್ಚುನಿಟಿ ಗ್ರ್ಯಾಬ್ ಮಾಡಿ. ಯಾಕೆ ಅಂದರೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ಲೈಫಲ್ಲಿ ಒಂದು ದೊಡ್ಡ ಬೆಳಕು ಬಂದಂಗೆ, ಅಲ್ಲಿಂದ ಒಂದು ಒಳ್ಳೆ ಲೈಫ್ ಆಗುತ್ತೆ. ನಿಜವಾಗ್ಲೂ ಒಂದು ಆಪರ್ಚುನಿಟಿ, ಅದನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ಳೇಬೇಕು. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಆಡಿಷನ್ಸಲ್ಲಿ ಬನ್ನಿ, ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ನಾವೇನಾದರೂ ಬರ್ತೀವಣ್ಣ ಈ ಶೋಗೆ, ನಾವು ಇರ್ತೀವ ಈ ಶೋನಲ್ಲಿ ಮಾಡೋಣ. ಓಕೆ, ಡನ್. ಕೊಟ್ಟರೆ ಖಂಡಿತವಾಗ್ಲೂ ನಾವು ಆ ಜಂಗಲಲ್ಲಿ ಒಂದು 70 ದಿನ ಜರ್ನಿ, 90 ಡೇಸ್ ಜರ್ನಿ ಅಂತ ಅನ್ಕೊತೀನಿ. ಒಂದೊಳ್ಳೆ ಶೋ ನಿಜವಾಗ್ಲೂ. ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ. ನವಾಜ್ ಅವ್ರು ಕೂಡ ಬಂದಿದ್ದಾರೆ, ಅವರು ಇರ್ತಾರಂತ ಅನ್ಕೊತೀನಿ ಈ ಶೋನಲ್ಲಿ. ಹೇಳಿಲ್ಲ ಅಂತ ಅನ್ಕೊತೀನಿ, ಅದು ಸೀಕ್ರೆಟ್ ಆಗಿರುತ್ತೆ. ಲಾಂಚ್ ಆಗಿದ್ದಿನ ಗೊತ್ತಾಗ್ಬೋದು, ಸಸ್ಪೆನ್ಸ್ ಆಗಿರುತ್ತೆ. ಮತ್ತು ಈ ಒಂದು ಮಾಲಲ್ಲಿ ಮಧ್ಯದಲ್ಲಿ ಈ ಥರ ಒಂದು ಒಳ್ಳೆ ಶೋ ಮಾಡ್ತಿರೋದು ಜನರು ಎಲ್ಲರೂ ನೋಡ್ತಾ ಇರ್ತಾರೆ. ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ನಮ್ಮ ಜಿ ಟಿ ವಿನಲ್ಲೇ ಬರ್ತಿರೋವಂಥದ್ದು. ಭರ್ಜರಿ ಬ್ಯಾಚುಲರ್ಸ್ ಮುಗ್ದಾದ್ಮೇಲೆ ಈ ಒಂದು ಶೋ ದೊಡ್ಡ ಮಟ್ಟಕ್ಕೆ ಹೋಗಲಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಕ್ಷಕ್ ಅವರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.